OPDಯಲ್ಲಿ ತುಂಬಾ ಜನ ಪೇರೆಂಟ್ಸ್ ಈ ಪ್ರಶ್ನೆ ಕೇಳ್ತಾನೆ ಇರ್ತಾರೆ. ಮೇಡಮ್, ಮಕ್ಕಳು ಯಾವಾಗ ನಡೀತಾರೆ, ಯಾವಾಗ ಮಾತಾಡ್ತಾರೆ, ಎಷ್ಟು ಡಿಲೇ ಆದ್ರೆ ಓಕೆ, ಯಾವಾಗ ನಾವು ವರಿ ಮಾಡ್ಕೋಬೇಕು ಅಂತ. ಎಲ್ಲರಿಗೂ ನಮಸ್ತೆ. ನಾನು ಡಾಕ್ಟರ್ ಶಾಲಿನಿ, ಕನ್ಸಲ್ಟೆಂಟ್ ಪೀಡಿಯಾಟ್ರಿಷಿಯನ್ ಮತ್ತು ಪ್ಯಾರೆಂಟಿಂಗ್ ಎಕ್ಸ್ಪರ್ಟ್. ಎವ್ರಿ ಸಂಡೇ ನನ್ನ ಫ್ರೀ ಪ್ಯಾರೆಂಟಿಂಗ್ ವೆಬಿನಾರ್ ಅಲ್ಲಿ ಮಕ್ಕಳ ಸ್ಕ್ರೀನ್ ಟೈಮ್ ಮ್ಯಾನೇಜ್ ಮಾಡೋದು ಹೇಗೆ, ಮಕ್ಕಳ ಟ್ಯಾಂಟ್ರಮ್ಸ್ ಬಗ್ಗೆ, ಮತ್ತೆ ಮಕ್ಕಳು ಹೇಳಿದ ಮಾತು ಕೇಳಲ್ಲ ಅಂದ್ರೆ ನಾವು ಏನ್ ಮಾಡಬೇಕು, ಬ್ರೈನ್ ಡೆವಲಪ್ಮೆಂಟ್ ಟಿಪ್ಸ್ ಎಲ್ಲನೂ ಕೂಡ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ವೆಬಿನಾರಿಗೆ ರಿಜಿಸ್ಟ್ರೇಷನ್ ಆಗಲಿಕ್ಕೆ 9481477511ಗೆ ಹಾಯ್ ಅಂತ ವಾಟ್ಸಪ್ ಮಾಡಿ. ಸೊ ಈ ಟಾಪಿಕ್ ಯಾಕೆ ತುಂಬಾ ಇಂಪಾರ್ಟೆಂಟ್ ಅಂದ್ರೆ, ಕೆಲವೊಂದ್ಸರಿ ನಾವು ತುಂಬಾ ಓವರ್ ಆಗಿ ಟೆನ್ಷನ್ ಮಾಡ್ಕೋತೀವಿ ಅಥವಾ ಕೆಲವೊಂದ್ಸರಿ ನೆಗ್ಲೆಕ್ಟ್ ಮಾಡ್ಬಿಡ್ತೀವಿ. ನನ್ನ ಹತ್ರ ಎಷ್ಟೊಂದು ಜನ ಪೇರೆಂಟ್ಸ್ ಬರ್ತಾರೆ, ಇಲ್ಲ ಮೇಡಮ್, ನಮ್ಗೆ ಪಕ್ಕದ ಮನೆ ಅಜ್ಜಿ ಹೇಳಿದ್ರು, ಅವ್ರ ಅಪ್ಪನೂ ಹಿಂಗೆ ಲೇಟಾಗಿ ನಡೆದಿದ್ರಂತೆ, ಇವರಪ್ಪ ಹಂಗೆ ಲೇಟಾಗಿ ಮಾತಾಡಿದ್ರಂತೆ, ಅದಕ್ಕೆ ಮನೇಲಿ ಕುತ್ಕೊಂಡ್ವಿ, ಅಥವಾ ನಮ್ಮೂರಲ್ಲಿ ಯಾರೋ ಹೇಳಿದ್ರು ಅಂತ. ಈ ತರ ಮಾಡೋದ್ರಿಂದ ಮಕ್ಕಳ ಟ್ರೀಟ್ಮೆಂಟ್ ಡಿಲೇ ಆಗುತ್ತೆ. ಇದರಿಂದ ಮಕ್ಕಳ ಕಂಡೀಷನ್ ಇನ್ನಷ್ಟು ವರ್ಸ್ ಆಗುವಂತ ಚಾನ್ಸಸ್ ಇರುತ್ತೆ. ಇನ್ನ ಕೆಲವೊಂದು ಪೇರೆಂಟ್ಸ್ ಬರ್ತಾರೆ, ಮೇಡಮ್ ಆಲ್ರೆಡಿ 1 ವರ್ಷ ಆಯ್ತು, ಇನ್ನ ನಡೀತಾನೆ ಇಲ್ಲ, ಏನ್ ಮಾಡ್ಬೇಕು, ವಾಕರ್ ಕೊಡ್ಲಾ, ಗೂಗಲ್ ಸರ್ಚ್ ಮಾಡೋದು, ChatGPT ಸರ್ಚ್ ಮಾಡೋದು, ಈ ತರ ಮಾಡ್ತಾರೆ. ಸೊ ಇವತ್ತಿನ ವಿಡಿಯೋ ನಿಮ್ಗೆ ಒಂದು ಕಂಪ್ಲೀಟ್ ಗೈಡ್ ಆಗಿರುತ್ತೆ, ಮಕ್ಕಳ ಮೈಲುಗಲ್ಲುಗಳು ಅಥವಾ ಮೈಲ್ ಸ್ಟೋನ್ ಯಾವ ಮಂತಿಗೆ ಹೇಗೆ ಬರುತ್ತೆ ಅಂತ. ಸೊ ಮಕ್ಕಳ ಮೈಲ್ ಸ್ಟೋನ್ ಆಲ್ಮೋಸ್ಟ್ ಫಸ್ಟ್ ಸ್ಟಾರ್ಟ್ ಆಗೋದೇ ಮಕ್ಕಳಿಗೆ ಸೋಷಿಯಲ್ ಸ್ಮೈಲ್, ಓಕೆನಾ. ಅದು ಆಲ್ಮೋಸ್ಟ್ ಅರೌಂಡ್ 3 months ಅಲ್ಲಿ ಬರುತ್ತೆ. ನೆಕ್ಸ್ಟ್ ಮೈಲ್ ಸ್ಟೋನ್ ಬಗ್ಗೆ ಹೇಳ್ಬೇಕಂದ್ರೆ ಮಕ್ಕಳಿಗೆ ನೆಕ್ ಕಂಟ್ರೋಲ್ ಅಥವಾ ಕುತ್ತಿಗೆ ಕೂರೋದು ಅಥವಾ ಕತ್ ನಿಲ್ಲೋದು ಅಂತ ಏನ್ ಕರಿತೀವಿ, ಅದು ಅರೌಂಡ್ 3 monthsಗೆ ಸ್ಟಾರ್ಟ್ ಆಗಿ ಬೈ 5 to 6 months ಮ್ಯಾಕ್ಸಿಮಮ್ ಮಕ್ಕಳಿಗೆ ನೆಕ್ ಕಂಟ್ರೋಲ್ ಅಥವಾ ಗೋಡ್ ನಿಲ್ಲೋದು ಅಂತ ಏನ್ ಕರಿತೀರಾ ಅದು ಕಂಪ್ಲೀಟ್ ಆಗಿ ಬರಬೇಕು. 6 months ಆದ್ರೂ ಕೂಡ ಮಕ್ಕಳಿಗೆ ನೆಕ್ ಕಂಟ್ರೋಲ್ ಇಲ್ಲ ಅಂದ್ರೆ ದಯವಿಟ್ಟು ಪೀಡಿಯಾಟ್ರಿಷಿಯನ್ ಅನ್ನ ವಿಸಿಟ್ ಮಾಡಿ. 6 ತಿಂಗಳಾದ್ಮೇಲೆ ಮಕ್ಕಳು ವಿತ್ ಸಪೋರ್ಟ್, ಅವರನ್ನ ಸಪೋರ್ಟ್ ಮಾಡಿಕೊಂಡು ಕೂರ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಟಿಲ್ 7 months 8 months ಆದ್ರೂ ಕೂರ್ತಾ ಇಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಪೀಡಿಯಾಟ್ರಿಷಿಯನ್ ನ ವಿಸಿಟ್ ಮಾಡಿ. ಮಕ್ಕಳು ಯೂಶಲಿ 9 monthsಗೆಲ್ಲ ಕ್ರಾಲ್ ಮಾಡಕ್ಕೆ ಶುರು ಮಾಡ್ತಾರೆ. 9 months ಆದ್ರೂ 10 months ಆದ್ರೂ ಇನ್ನ ಕೂಡ ಕೂರ್ತಾ ಇಲ್ಲ, ಹೊಟ್ಟೆ ಎಳಿತಾ ಇಲ್ಲ, ಕ್ರಾಲ್ ಮಾಡ್ತಾ ಇಲ್ಲ ಅಂದ್ರೆ ನಿಮ್ಮ ಪೀಡಿಯಾಟ್ರಿಷಿಯನ್ ದಯವಿಟ್ಟು ವಿಸಿಟ್ ಮಾಡಿ. ಅರೌಂಡ್ 12 months ಅಥವಾ 1 yearಗೆ ಕೆಲವೊಂದು ಮಕ್ಕಳು ನಡೀತಾರೆ, ಬಟ್ ಕೆಲವೊಂದು ಮಕ್ಕಳು ಅಟ್ಲೀಸ್ಟ್ ಅವರ ವೆಯ್ಟ್ ಅನ್ನು ಅವರ ಕಾಲ್ ಮೇಲೆ ಬ್ಯಾಲೆನ್ಸ್ ಮಾಡೋದನ್ನ ಕಲಿತಾರೆ. ಈ ಕಡೆ ಎಂಡಿಂದ ಸೋಫಾದ ಆ ಕಡೆ ಎಂಡ್ವರೆಗೂ, ಕಾಟ್ ಇಂದ ಈ ಕಡೆ ಎಂಡಿಂದ ಆ ಕಡೆ ಎಂಡ್ವರೆಗೂ ಹೋಗ್ಲಿಕ್ಕೆ ಕೂಡ ಮಕ್ಕಳು ಸ್ಟಾರ್ಟ್ ಮಾಡ್ತಾರೆ. ಸೊ ಇದೇನು ಆಗ್ತಾ ಇಲ್ಲ, ಮಕ್ಕಳು ನಿಲ್ಸಿದ್ರು ಕೂಡ ಯಾವ್ದು ವಿತ್ ಸಪೋರ್ಟ್ ನಿಂತ್ಕೋತಾನೂ ಇಲ್ಲ, ಅವ್ರ ವೆಯ್ಟ್ ಅನ್ನ ಅವ್ರ ಮೇಲೆ ಬ್ಯಾಲೆನ್ಸ್ ಮಾಡ್ತಾ ಇಲ್ಲ ಅಂದ್ರೆ ದಯವಿಟ್ಟು ನಿಮ್ಮ ಪೀಡಿಯಾಟ್ರಿಷಿಯನ್ ಅನ್ನ ವಿಸಿಟ್ ಮಾಡಬೇಕು. ಸೊ ಮಕ್ಕಳು ಯೂಶಲಿ ನಡೆಯೋದಕ್ಕೆ ಒಂದು ರೇಂಜ್ ಇರುತ್ತೆ. ನಾವು 18 ತಿಂಗಳು ಅಥವಾ 1.5 ವರ್ಷದವರೆಗೂ ಮಕ್ಕಳು ನಡೆಯೋ ಒಂದು ರೇಂಜ್ ಅನ್ನ ಫಿಕ್ಸ್ ಮಾಡಿರ್ತೀವಿ. ಅಂದ್ರೆ ಸೊ 18 ತಿಂಗಳವರೆಗೂ ಮಕ್ಕಳು ನಡಿಲಿಕ್ಕೆ ಟೈಮ್ ಇರುತ್ತೆ. 18 ತಿಂಗಳಾದ್ರೂ ಕೂಡ ಮಗು ಒಂದು ಹೆಜ್ಜೆನೂ ಇಡ್ತಾ ಇಲ್ಲ ಅಂದ್ರೆ ದಯವಿಟ್ಟು ನಿಮ್ಮ ಪೀಡಿಯಾಟ್ರಿಷಿಯನ್ ನ ವಿಸಿಟ್ ಮಾಡಿ. 2 ವರ್ಷ ಆದ್ರೂ 2 ವರ್ಷದವರೆಗೂ ನೋಡೋಣ, ಅಥವಾ ಯಾರೋ ಹೇಳಿದ್ರು ಈ ಸಿರಪ್ ಹಾಕಿ ನೋಡೋಣ, ಆತರ ಮಾಡಬೇಡಿ. ಇದಕ್ಕೆ ತುಂಬಾ ಕಾರಣಗಳಿರುತ್ತೆ. ಒಂದು ಕ್ಯಾಲ್ಸಿಯಂ ಕಡಿಮೆ ಇರುವಂತ ಕಾರಣನೇ ಇರ್ಬೋದು, ವಿಟಮಿನ್ D3 ಕಾರಣನೇ ಇರ್ಬೋದು, ಅಥವಾ ಸ್ನಾಯುಗಳ ವೀಕ್ನೆಸ್ ಇರ್ಬೋದು, ನರಮಂಡಲದ ಪ್ರಾಬ್ಲಮ್ಸ್ ಇರ್ಬೋದು. ಸೊ ಹಾಗಾಗಿ 18 ತಿಂಗಳವರೆಗೂ ನಿಮ್ಮ ಮಗು ನಡೀತಾ ಇಲ್ಲ ಅಂತ ಹೇಳಿದ್ರೆ ದಯವಿಟ್ಟು ನಿಮ್ಮ ಪೀಡಿಯಾಟ್ರಿಷಿಯನ್ ಅನ್ನ ವಿಸಿಟ್ ಮಾಡ್ಕೊಳ್ಳಿ. ಅಂಡ್ ದಯವಿಟ್ಟು ಮಕ್ಕಳಿಗೆ ಬೇಗ ಬೇಗ ನಡೀಲಿ ಅಂತ ರೌಂಡ್ ವಾಕರ್ಸ್ ಅನ್ನ ಕೊಡಬೇಡಿ. ನೋಡಿ, ರೌಂಡ್ ವಾಕರ್ಸ್ ಅಲ್ಲಿ ಏನಾಗತ್ತೆ, ಮಕ್ಕಳು ನಾವು ನಡಿಬೇಕು ಅಂದ್ರೆ ನಮ್ಮ ವೆಯ್ಟ್ ಕಾಲ್ ಮೇಲೆ ಬೀಳ್ಬೇಕು, ಕಾಲ್ ಅದನ್ನ ಹಿಡ್ಕೊಳ್ಬೇಕು. ಬಟ್ ವಾಕರ್ ಅಲ್ಲಿ ಮಕ್ಕಳು ಹೊಟ್ಟೆನ ಇಂದ ಎಳಿತಾರೆ, ಸೊ ಕಾಲ್ ಮೇಲೆ ಅವರು ಭಾರನ ಬಿಡಲ್ಲ, ಮತ್ತೆ ಹೈಟ್ ಅನ್ನ ಮ್ಯಾಚ್ ಮಾಡಕ್ಕೆ ಕಾಲ್ಗಳನ್ನ ಈ ತರ ಮಾಡ್ತಾರೆ. ಸೊ ಹಾಗಾಗಿ ಮಕ್ಕಳಿಗೆ ವಾಕರ್ಸ್ ಅನ್ನ ಕೊಡೋದ್ರಿಂದ ತುಂಬಾನೇ ಪ್ರಾಬ್ಲಮ್ಸ್ ಆಗುತ್ತೆ, ಎಸ್ಪೆಷಲಿ ರೌಂಡ್ ವಾಕರ್ಸ್. ಮತ್ತೆ ಡೇಂಜರ್ಸ್ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ. ಮಕ್ಕಳು ವಾಕರ್ಲಿ ತಳ್ಕೊಂಡು ಹೋಗಿ ಬೀಳುವಂತ ಚಾನ್ಸಸ್ ಕೂಡ ಇರುತ್ತೆ. ಸೊ ಹಾಗಾಗಿ ಆಸ್ ಅ ಪೀಡಿಯಾಟ್ರಿಷಿಯನ್ ನಾನು ನಿಮಗೆ ಒಂದು ಅಡ್ವೈಸ್ ಮಾಡ್ತೀನಿ, ದಯವಿಟ್ಟು ಮಕ್ಕಳಿಗೆ ರೌಂಡ್ ವಾಕರ್ಸ್ ಅನ್ನ ಕೊಡ್ಲಿಕ್ಕೆ ಹೋಗ್ಲೇಬೇಡಿ. ಸೊ ಟು ಸಮ್ಮರೈಸ್ ಮಾಡಬೇಕು ಅಂತ ಹೇಳಿದ್ರೆ 5 ರಿಂದ 6 ತಿಂಗಳಾದ್ರೂ ಕೂಡ ಮಕ್ಕಳ ಕುತ್ತಿಗೆ ನಿಂತಿಲ್ಲ, ಅಥವಾ 7 ರಿಂದ 8 ತಿಂಗಳಾದ್ರೂ ಮಕ್ಕಳು ವಿತ್ ಸಪೋರ್ಟ್ ಆದ್ರೂ ಕೂರ್ತಾ ಇಲ್ಲ, 12 ತಿಂಗಳಾದ್ರೂ ಕೂಡ ಮಕ್ಕಳು ಅವರ ವೆಯ್ಟ್ ಅನ್ನು ಅವರ ಕಾಲ್ ಮೇಲೆ ಬ್ಯಾಲೆನ್ಸ್ ಮಾಡ್ತಾ ಇಲ್ಲ, ವಿತ್ ಸಪೋರ್ಟ್ ನಿಂತ್ಕೋತಾ ಇಲ್ಲ, ಮತ್ತೆ 18 ತಿಂಗಳು 1.5 ವರ್ಷ ಆದ್ರೂ ಮಕ್ಕಳು ನಡೀತಾ ಇಲ್ಲ ಅಂತ ಹೇಳಿದ್ರೆ ದಯವಿಟ್ಟು ನಿಮ್ಮ ಪೀಡಿಯಾಟ್ರಿಷಿಯನ್ ನ ವಿಸಿಟ್ ಮಾಡಿ. ಇದ್ರ ಒಳಗಡೆ ಇದ್ರೆ, ಇಷ್ಟು ರೇಂಜಸ್ ಒಳಗಡೆ ಇದ್ರೆ ನೀವು ಆರಾಮಾಗಿ ಮನೆಯಲ್ಲಿ ಸ್ವಲ್ಪ ವೆಯ್ಟ್ ಮಾಡ್ಬೋದು. ಎಸ್ಪೆಷಲಿ ನಿಮಗೆ ಏನು 1 ವರ್ಷದವರೆಗೂ ವಿಟಮಿನ್ D3 ಹಾಕಿ ಅಂತ ಕೊಟ್ಟಿರ್ತೀವಿ, ಅದನ್ನ ಮಾತ್ರ ಮಿಸ್ ಮಾಡಬೇಡಿ. ಸೊ ವಿಟಮಿನ್ D3 ಡ್ರಾಪ್ಸ್ ಅನ್ನ ಹಾಕಿ, ಮಕ್ಕಳು ಸ್ವಲ್ಪ ಡಿಲೇ ಮಾಡ್ತಾ ಇದ್ದಾರೆ ನಡಿಲಿಕ್ಕೆ ಅಂದ್ರೆ 1.5 ವರ್ಷದವರೆಗೂ ಕೂಡ ವಿಟಮಿನ್ D3 ನ ನೀವು ಕಂಟಿನ್ಯೂ ಮಾಡಬಹುದು. ಬಟ್ ಎನಿವೇಸ್ ನೀವು ವ್ಯಾಕ್ಸಿನೇಷನ್ ಹೋಗ್ತಾನೆ ಇರ್ತೀರಾ, ಪೀಡಿಯಾಟ್ರಿಷಿಯನ್ ಅನ್ನ ವಿಸಿಟ್ ಮಾಡ್ತಾನೆ ಇರ್ತೀರಾ. ಸೊ ನಿಮ್ಗೆ ಏನೇ ಡೌಟ್ ಇದ್ರು ಕೂಡ ಒಂದ್ಸರಿ ಅದನ್ನ ಕ್ಲಾರಿಫೈ ಮಾಡ್ಕೊಳ್ಳಿ. ಅಂಡ್ ಲ್ಯಾಂಗ್ವೇಜ್ ಮೈಲ್ ಸ್ಟೋನಿಗೆ ಬಂದ್ರೆ
2 ವರ್ಷ ಆದ್ರೂ ಕೂಡ ಅಥವಾ 1.5 ವರ್ಷ ಆದ್ರೂ ಕೂಡ ಮಕ್ಕಳು ನಿಮ್ಮನ್ನು ಕರೆದ್ರೂ ಕೂಡ ತಿರುಗಿ ನೋಡ್ತಾ ಇಲ್ಲ, ಒಬ್ಬರೇ ಇರ್ಲಿಕ್ಕೆ ಇಷ್ಟಪಡ್ತಾರೆ, ಹೆಸರು ಕೂಗಿದ್ರು ಕೂಡ ರೆಸ್ಪಾಂಡ್ ಮಾಡ್ತಾ ಇಲ್ಲ, ಯಾರು ಬಂದ್ರು ಕೂಡ ಗಮನ ಕೊಡೋದಿಲ್ಲ. ಇವನ್ 2 ವರ್ಷ ಆದ್ರೂ ಕೂಡ ಅಟ್ಲೀಸ್ಟ್ 3-4 ವರ್ಡ್ಸ್ ಅನ್ನು ಕೂಡ ನಿಮ್ಗೆ ಹೇಳ್ತಾ ಇಲ್ಲ ಮೀನಿಂಗ್ಫುಲ್ ಆಗಿ ಅಂತ ಹೇಳಿದ್ರು ಕೂಡ ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ. ಇದು ಕೆಲವೊಂದು ಸರಿ ಆಟಿಸಮ್ ಲಕ್ಷಣ ಇರುವಂತ ಚಾನ್ಸಸ್ ಕೂಡ ಇರುತ್ತೆ. ನಾನು ನಿಮಗೆ ಭಯ ಪಡಿಸ್ತಾ ಇಲ್ಲ, ಬಟ್ ಇದ್ರ ಬಗ್ಗೆ ನಿಮ್ಮ ಹತ್ರ ಅರಿವು ಮೂಡಿಸ್ಕೊಳ್ಳೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಥವಾ ಮಗು ತುಂಬಾ ಹೈಪರ್ ಆಕ್ಟಿವ್ ಇದ್ದಾನೆ, ಒಂದು ಕಡೆ ನಿಲ್ಲಲ್ಲ, ಎಲ್ಲ ವಸ್ತುಗಳನ್ನು ತಗೊಂಡು ಹಾಳು ಮಾಡ್ತಾನೆ, ಕೆಳಗಡೆ ಹಾಕ್ತಾನೆ, ಅದನ್ನ ಎಳಿತಾನೆ, ಇದನ್ನ ಎಳಿತಾನೆ, ಈ ತರ ಒಂದ್ ಸ್ವಲ್ಪ ಅಟೆನ್ಷನ್ ಇಲ್ಲ, ಹೇಳಿದನ್ ಒಂದ್ ಸ್ವಲ್ಪನೂ ಕೂಡ ಕೇಳ್ತಾ ಇಲ್ಲ ಅಂದ್ರೂ ಕೂಡ ದಯವಿಟ್ಟು ನಿಮ್ಮ ಪೀಡಿಯಾಟ್ರಿಷಿಯನ್ ಅನ್ನ ವಿಸಿಟ್ ಮಾಡೋದು ನಿಮ್ಗೆ ತುಂಬಾ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಈ ಲ್ಯಾಂಗ್ವೇಜ್ ಡಿಲೇ ಆಗ್ಲಿಕ್ಕೆ ಈಗಿನ ಟೈಮಲ್ಲಿ ಎಸ್ಪೆಷಲಿ ನಾವು ಎಕ್ಸಸ್ ಆಗಿ ಮಕ್ಕಳಿಗೆ ಸ್ಕ್ರೀನ್ಸ್ ಅನ್ನ ಕೊಡೋದು ಕೂಡ ತುಂಬಾ ಕಾರಣ ಆಗುತ್ತೆ. ನೋಡಿ, ಲೆಸ್ ದೆನ್ 2 years ನಾವು ಮಕ್ಕಳಿಗೆ ಸ್ಕ್ರೀನ್ ಅನ್ನೇ ಕೊಡಬೇಡಿ ಅಂತ ಹೇಳ್ತೀವಿ. ಸೊ ಹಾಗಾಗಿ ಸ್ಕ್ರೀನ್ಸ್ ಅನ್ನ ಎಕ್ಸಸ್ ಆಗಿ ಕೊಡ್ತಾ ಇದ್ರೆ ದಯವಿಟ್ಟು ಅದನ್ನ ಸ್ಟಾಪ್ ಮಾಡಿ. ನೀವು ಜಸ್ಟ್ ಊಟ ಮಾಡಿಬಿಡ್ಲಿ ಅಥವಾ ಹೊರಗಡೆ ಕರ್ಕೊಂಡು ಹೋದಾಗ ಸುಮ್ಮನೆ ಮಾಡ್ಬೇಕು ಅವ್ರನ್ನ ಅಂತ ಸ್ಕ್ರೀನ್ ಕೊಡಕ್ಕೆ ಶುರು ಮಾಡಿದ್ರೆ ಅದೇ ಕೂಡ ಹ್ಯಾಬಿಟ್ ಆಗ್ತಾ ಬರುತ್ತೆ. ಸೊ ಹಾಗಾಗಿ ಈ ಎಲ್ಲ ಡೇಂಜರ್ ಸೈನ್ಸ್ ನಾನು ಏನೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನೋ ಅದನ್ನ ಬೇಕಿದ್ರೆ ವಿಡಿಯೋನ ಇನ್ನೊಂದು ಸರಿ ನೋಡಿ. ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರೆ ಸೊ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ನಿಮಗೆ ಇರೋದಿಲ್ಲ. ಸೊ ಡೆಫಿನೆಟ್ಲಿ ಎಲ್ಲ ಮೈಲ್ ಸ್ಟೋನ್ಗಳು ಕೂಡ ಒಂದು ರೇಂಜಲ್ಲಿ ಬರುತ್ತೆ. ಆಯಾ ಟೈಮ್ ಬಂದಾಗ ಡೆಫಿನೆಟ್ಲಿ ಮಕ್ಕಳು ಅದನ್ನ ನಡೀತಾರೆ. ಆದರೆ ಎಕ್ಸಸ್ ಆಗಿ ಏನಾದರೂ ಡಿಲೇ ಆಗ್ತಾ ಇದ್ರೆ ದಯವಿಟ್ಟು ನಿಮ್ಮ ಪೀಡಿಯಾಟ್ರಿಷಿಯನ್ನ ವಿಸಿಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಪೇರೆಂಟಿಂಗ್.